ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಏರಿಕೆಯಾಗ್ತಾ ಇದೆ. ನಿಮ್ಮ ಅಧಿಕಾರ ಅಂತ್ಯ ಆಗುತ್ತೆ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಒದ್ದಟತನದ ಹೇಳಿಕೆ ಕೊಟ್ಟಿದ್ದಾನೆ ಸಮಾಜವಾದಿ ಎಂಎಲ್ಎ ಮೆಹಬೂಬ್ ಅಲಿ. ಮುಸ್ಲಿಮರೇ ಹೆಚ್ಚು ಪ್ರಾಬಲ್ಯವನ್ನ ಮೆರೆದ್ರೆ ದೇಶಕ್ಕೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ. ಕೋಮು ಸಂಘರ್ಷವನ್ನ ಕದಡುವಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಎಲ್ಲೋ ಒಂದ್ ಕಡೆ ಇದು ಅಪಾಯದ ಮುನ್ಸೂಚನೆನಾ? ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಏರಿಕೆಯಾಗ್ತಾ ಇದೆ. ನಿಮ್ಮ ಅಧಿಕಾರ ಅಂತ್ಯ ಆಗುತ್ತೆ, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಬಿಜೆಪಿಗೆ ವಾರ್ ಮಾಡಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾನೆ ಉತ್ತರ ಪ್ರದೇಶದ ಸಮಾಜವಾದಿ ಎಂಎಲ್ಎ ಮೆಹಬೂಬ್ ಅಲಿ. ಈತ ಉತ್ತರ ಪ್ರದೇಶದ ಅಮ್ರೋಹಾದ ಶಾಸಕ. 2017ರ ಯುಪಿಯ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಜನಸಂಖ್ಯೆ ಏರಿಕೆಯಾಗುತ್ತೆ, ಮತ್ತಷ್ಟು ಏರಿಕೆಯಾಗುತ್ತೆ, ನಿಮ್ಮನ್ನ ನಾವು ಸೋಲಿಸ್ತೀವಿ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಒದ್ದಟತನದ ಹೇಳಿಕೆ ಕೊಟ್ಟಿದ್ದಾನೆ. आबादी बढ़ रही है मुसलमानों की इतनी, और आगे सत्ता में आ जाएंगे। एकांत तो मुगलों के बस की नहीं जो 850 साल हुकूमत कर गए, उनकी हैसियत कुछ नहीं हुई। आज गुमराह के देश को चलाने वाले ये एहसास कर ले कि हिंदुस्तान का आवाज जाग चुका है, पार्लियामेंट ने भी जवाब दिया है, और आने वाले वक्त में इंतजार कर ले 2027 के अंदर आप जाएंगे जरूर, और इंशाअल्लाह हम आएंगे जरूर। ನೋಡಿ, ಈತ ಕೊಟ್ಟಿರೋ ಸ್ಟೇಟ್ಮೆಂಟ್ ಹೇಗಿದೆ ಅಂತ. 800 ವರ್ಷಗಳ ಕಾಲ ನಮ್ಮ ದೇಶವನ್ನ ಮೊಘಲರು ಆಳಿದ್ರು, ಅವ್ರ ಆಡಳಿತ ಕೂಡ ಅಂತ್ಯ ಆಯ್ತು, ಇನ್ನು ಬಿಜೆಪಿ ಯಾವ ಲೆಕ್ಕ, ಅವ್ರು ಹೇಗೆ ಸರ್ವೆ ಆಗ್ತಾರೆ, ನಾವು ಮತ್ತೆ ಅಧಿಕಾರಕ್ಕೆ ಬರೋದು ಸತ್ಯ ಅಂತ ಹೇಳಿದ್ದಾನೆ. ವಿಪರ್ಯಾಸ ಅಂತ ಅಂದ್ರೆ ಸಂವಿಧಾನ್ ಮಾನ್ ದಿವಸ್ ಕಾರ್ಯಕ್ರಮದಲ್ಲಿ ಸಮಾಜವಾದಿ ಪಕ್ಷದ ಎಂಎಲ್ಎ ಈ ರೀತಿ ಹೇಳಿಕೆಯನ್ನ ಕೊಟ್ಟಿರೋದು. ಕೋಮು ಸಂಘರ್ಷವನ್ನ ಕದಡುವಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಇನ್ನು ಇವನು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ, ಹಾಗಾದ್ರೆ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಯಾವ ರೀತಿ ಏರಿಕೆ ಆಗ್ತಾ ಇದೆ? ಭಾರತದ ಜನಸಂಖ್ಯೆ 140 ಕೋಟಿಯಷ್ಟಿದೆ. ಅದರಲ್ಲಿ ಮುಸ್ಲಿಂ ಜನಸಂಖ್ಯೆ ಅಂತೂ ರಾಕೆಟ್ ಸ್ಪೀಡ್ನಲ್ಲಿ ವೇಗವಾಗಿ ಬೆಳೀತಾ ಇದೆ. ಹಾಗಾದ್ರೆ ದೇಶದ ಯಾವೆಲ್ಲ ರಾಜ್ಯಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಯಾವ ರೀತಿ ಏರಿಕೆಯಾಗಿದೆ? 1950ರಿಂದ ಇಲ್ಲಿವರೆಗೂ ಕೂಡ ಮುಸ್ಲಿಂ ಪಾಪ್ಯುಲೇಷನ್ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದನ್ನ ಇನ್ ಡಿಟೇಲ್ ಆಗಿ ನೋಡಿದ್ರೆ ಈ ಒಂದು ಅಂಕಿಅಂಶ ನಮ್ಗೆ ಗೊತ್ತಾಗ್ಬೋದು. ಭಾರತದ ಜನಸಂಖ್ಯೆ 140 ಕೋಟಿ. ಅದರಲ್ಲೂ ದೇಶದ ಕೆಲವು ರಾಜ್ಯಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಇನ್ನಿಲ್ಲದಂತೆ ವೇಗವಾಗಿ ಬೆಳೀತಾ ಇದೆ ಅಂತ ಹೇಳಿ ಆರ್ಗನೈಸರ್ ಲೇಖನವನ್ನ ಪ್ರಕಟಿಸಿತ್ತು. ಏದೋ ಜನಸಂಖ್ಯಾ ಅಸಮತೋಲನಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ಕಳವಳ ವ್ಯಕ್ತಪಡಿಸಿತ್ತು. ಇನ್ನು ಅಂಕಿಅಂಶಗಳನ್ನ ನೋಡೋದಾದ್ರೆ 1951ರಲ್ಲಿ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ 3.5 ಕೋಟಿಯಷ್ಟಿತ್ತು. 2011ರಲ್ಲಿ ಇವರ ಜನಸಂಖ್ಯೆ 17.2 ಕೋಟಿಗೆ ಏರಿಕೆಯಾಗಿದೆ. ಅಂದ್ರೆ ಕಳೆದ 60 ವರ್ಷಗಳಲ್ಲಿ 14 ಕೋಟಿಯಷ್ಟು ಮುಸ್ಲಿಂ ಜನಸಂಖ್ಯೆ ಹೆಚ್ಚಳವಾಗಿದೆ. 1950ರಿಂದ 2015ರವರೆಗೆ ಮುಸ್ಲಿಂ ಮತ್ತು ಹಿಂದೂಗಳ ಶೇಕಡಾವಾರು ಪ್ರಮಾಣವನ್ನ ನೋಡೋದಾದ್ರೆ 1950ರಲ್ಲಿ ಹಿಂದೂಗಳು 84.68ರಷ್ಟಿದ್ರು, ಮುಸ್ಲಿಮರು 9.8ರಷ್ಟಿದ್ರು. 2015ರಲ್ಲಿ ಈ ಸಂಖ್ಯೆ ಹೇಗಾಯ್ತು ಅಂತ ಅಂದ್ರೆ ಹಿಂದೂಗಳ ಪ್ರಮಾಣ 78.06ರಷ್ಟಿದ್ರೆ ಮುಸ್ಲಿಮರ ಪ್ರಮಾಣ 14.8ರಷ್ಟು ಏರಿಕೆಯಾಗಿದೆ. 1950ರಿಂದ 2015ರವರೆಗಿನ ಅಂಕಿಅಂಶಗಳನ್ನು ನೋಡೋದಾದ್ರೆ ಹಿಂದೂ ಜನಸಂಖ್ಯೆ ಪ್ರಮಾಣ 7.8ರಷ್ಟು ಇಳಿಕೆಯಾಗಿದೆ. ಮುಸ್ಲಿಂ ಜನಸಂಖ್ಯಾ ಪ್ರಮಾಣ 43.15ರಷ್ಟು ಏರಿಕೆಯಾಗಿದೆ. ಈ ಬಗ್ಗೆ ಎಕನಾಮಿಕ್ ಅಡ್ವೈಸರ್ ಕೌನ್ಸಿಲ್ ಟು ದ ಪ್ರೈಮ್ ಮಿನಿಸ್ಟರ್ ಲೇಖನವನ್ನ ಪ್ರಕಟಿಸಿದೆ. ಈ ಲೇಖನದಿಂದಲೇ ನೀವು ಅಂದಾಜಿಸಬಹುದು ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಮೊದಲಿಗಿಂತಲೂ ಕೂಡ ಈಗ ಯಾವ ರೀತಿ ಎಗ್ಗಿಲ್ಲದೆ ಏರಿಕೆಯಾಗ್ತಿದೆ ಅಂತ. ಇನ್ನು ಭಾರತದಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಹೇಗೆ ಏರಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ ಲಕ್ಷದ್ವೀಪದಲ್ಲಿ ಮುಸ್ಲಿಂ ಶೇಕಡಾ ಪ್ರಮಾಣ 96.2ರಷ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ 68% ಮುಸ್ಲಿಮರಿದ್ದಾರೆ. ಅಸ್ಸಾಂನಲ್ಲಿ 34% ಮುಸ್ಲಿಮರಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಇವರ ಪ್ರಮಾಣ 27%ರಷ್ಟಿದೆ. ಕೇರಳದಲ್ಲಿ 27% ಹಾಗೂ ಉತ್ತರ ಪ್ರದೇಶದಲ್ಲಿ 19% ಮುಸ್ಲಿಂ ಪ್ರಮಾಣವಿದೆ. ಬಿಹಾರದಲ್ಲಿ 17%ರಷ್ಟು ಮುಸ್ಲಿಮರಿದ್ದಾರೆ. ಬಾಂಗ್ಲಾದೇಶದಿಂದ ರೋಹಿಂಗ್ಯಾ ಮುಸ್ಲಿಮರು ನಮ್ಮ ಪಶ್ಚಿಮ ಬಂಗಾಳಕ್ಕೆ ಭಾರತದ ಗಡಿಯೊಳಗೆ ನುಗ್ತಿದ್ದಾರೆ. ಈ ರೀತಿ ಅಕ್ರಮ ವಲಸೆಯಿಂದ ಭಾರತದಲ್ಲಿ ಅಸ್ವಾಭಾವಿಕ ಜನಸಂಖ್ಯಾ ಸಮಸ್ಯೆ ತಲೆದೋರುತ್ತೆ ಅಂತ ಹೇಳಿ ಆರ್ಗನೈಸರ್ ಆತಂಕವನ್ನು ವ್ಯಕ್ತಪಡಿಸಿತ್ತು. ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಈ ರೀತಿ ರಾಕೆಟ್ ಸ್ಪೀಡ್ನಲ್ಲಿ ಏರಿಕೆಯಾಗ್ತಿರೋದು ಏಕೆ? ಬೇರೆ ಧರ್ಮಗಳಿಗೆ ಕಂಪೇರ್ ಮಾಡಿದಾಗ ಮುಸ್ಲಿಮರಲ್ಲಿ ಯಾಕೆ ಪಾಪ್ಯುಲೇಷನ್ ಏರಿಕೆಯಾಗ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಮುಸ್ಲಿಮರಲ್ಲಿ ಫಲವತ್ತತೆ ಪ್ರಮಾಣ ಅಂದ್ರೆ ಫರ್ಟಿಲೈಸೇಷನ್ ಪ್ರಮಾಣ ಹೆಚ್ಚಾಗಿದೆ. ಭಾರತದಲ್ಲಿ 2 ಕೋಟಿಗೂ ಹೆಚ್ಚು ಮುಸ್ಲಿಮರೇನಿದ್ದಾರಲ್ಲ ಇವರು ಒಳನುಸುಳುಕೋರರು. ಇದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಭಾರತದಲ್ಲಿ 40,000ಕ್ಕೂ ಅಧಿಕ ರೋಹಿಂಗ್ಯಾ ಮುಸ್ಲಿಮರಿದ್ದಾರೆ.
ಈ ಬಗ್ಗೆ ಸರ್ಕಾರವು ಕೂಡ ತನ್ನ ಅಂಕಿಅಂಶದಲ್ಲಿ ಹೇಳಿದೆ. 2016ರಲ್ಲಿ ಅಂದಿನ ರಾಜ್ಯ ಖಾತೆ ಗೃಹ ಸಚಿವರಾಗಿದ್ದ ಕಿರಣ್ ರಿಜಿಜು ರಾಜ್ಯಸಭೆಯಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ 2 ಕೋಟಿ ಬಾಂಗ್ಲಾ ಅಕ್ರಮ ವಲಸಿಗರಿದ್ದಾರಂತೆ. 2011ರ ಜನಸಂಖ್ಯೆಯ ಅಂಕಿಅಂಶಗಳ ಪ್ರಕಾರ ಅಸ್ಸಾಂನ ಒಟ್ಟು 3.12 ಕೋಟಿ ಜನಸಂಖ್ಯೆಯಲ್ಲಿ 16 ಲಕ್ಷದಿಂದ 48 ಲಕ್ಷದವರೆಗೆ ಅಕ್ರಮ ವಲಸಿಗರೇ ಇದ್ರು ಅನ್ನೋ ಮಾಹಿತಿ ಇತ್ತು. ಡಿಎನ್ಎಯಲ್ಲಿ ಪ್ರಕಟವಾದಂತಹ ಲೇಖನದ ಪ್ರಕಾರ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳುಕೊಂಡು ಬಂದಂತಹ ಮುಸ್ಲಿಮರ ಜನಸಂಖ್ಯೆ 5% 7% ಏರಿಕೆಯಾಗಿದೆ. ಫ್ಯೂ ರಿಸರ್ಚ್ ಸೆಂಟರ್ ಪ್ರಕಾರ ಭಾರತದಲ್ಲಿ 2050ರ ಹೊತ್ತಿಗೆ ಮುಸ್ಲಿಮರ ಜನಸಂಖ್ಯೆ 31 ಕೋಟಿಗೆ ಏರಿಕೆಯಾಗುತ್ತೆ ಅಂತ ಪ್ರಾಜೆಕ್ಟ್ ಮಾಡಿದೆ. ಮಕ್ಕಳ ಲಿಂಗಾನುಪಾತ ಹಾಗೂ ಅರ್ಬನ್ ಸೆಕ್ಸ್ ರೇಷಿಯೋದಲ್ಲಿ ಹಿಂದೂಗಳಿಗಿಂತಲೂ ಕೂಡ ಮುಸ್ಲಿಮರ ಪ್ರಮಾಣ ಹೆಚ್ಚಾಗಿದೆ. ಇನ್ನು ದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಅಂದ್ರೆ ಮುಸ್ಲಿಮರು ಫ್ಯಾಮಿಲಿ ಪ್ಲಾನಿಂಗ್ ನ ಫಾಲೋ ಮಾಡದೇ ಇರೋದು. ಇನ್ನು ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಸಾಮಾನ್ಯವಾಗಿ ಮುಸ್ಲಿಂ ಸಮುದಾಯದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕಡಿಮೆ ಏಜ್ ನಲ್ಲೇ ಮದುವೆ ಆಗುತ್ತೆ. ಹೀಗಾಗಿ ಹಿಂದೂ ಹೆಣ್ಣು ಮಕ್ಕಳಿಗೆ ಹೋಲಿಸಿ ನೋಡಿದ್ರೆ ಅವರಲ್ಲಿ ಫರ್ಟಿಲಿಟಿ ರೇಟ್ ಹೆಚ್ಚಾಗಿರುತ್ತೆ. ಇದು ಕೂಡ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳಕ್ಕೆ ಮತ್ತೊಂದು ಕಾರಣ. ಮುಸ್ಲಿಂ ಜನನ ದರದ ಏರಿಕೆ ಹಿಂದಿರುವ ಮತ್ತೊಂದು ಕಾರಣ ಅಂತ ಅಂದ್ರೆ ಅವರು ಅನುಸರಿಸುವಂತಹ ಧಾರ್ಮಿಕ ಪದ್ಧತಿ. ಇನ್ನು ಹಿಂದೂ ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು ಗರ್ಭ ನಿರೋಧಕ ಮಾತ್ರೆಯನ್ನ ತೆಗೆದುಕೊಳ್ಳೋದನ್ನ ವಿರೋಧಿಸ್ತಾರೆ. ಇವೆಲ್ಲವೂ ಕೂಡ ಮುಸ್ಲಿಂ ಜನಸಂಖ್ಯೆ ಏರಿಕೆಗೆ ಪ್ರಮುಖ ಕಾರಣಗಳು. ಹಿಂಗೆ ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಭಾರತದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾದ್ರೂ ಕೂಡ ಅಚ್ಚರಿ ಇಲ್ಲ. ಇಡೀ ವಿಶ್ವದಲ್ಲಿ ಹಿಂದೂಗಳಿಗೆ ಇರೋದು ಅಂದ್ರೆ ಅದು ಭಾರತ ಒಂದೇ ದೇಶ. ಆದರೆ ಮುಂಬರುವ ದಿನಗಳಲ್ಲಿ ಮುಸ್ಲಿಮರೇ ಹೆಚ್ಚು ಪ್ರಾಬಲ್ಯವನ್ನ ಮೆರೆದ್ರೆ ದೇಶಕ್ಕೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ. ಏನು ಕಮಿಂಗ್ ಬ್ಯಾಕ್ ಟು ಸಮಾಜವಾದಿ MLA ಕೊಟ್ಟಿರುವಂತ ಈ ಒಂದು ಹೇಳಿಕೆ ಇದೆಯಲ್ಲ, ಅದು ನಾವು ಲೈಟ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮುಸ್ಲಿಮರು ತಮ್ಮನ್ನ ತಾವು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಳ್ತಾನೆ ಬಹುತೇಕ ರಾಜ್ಯಗಳಲ್ಲಿ ಅವರೇ ಹಿಂದೂಗಳಿಗಿಂತನೂ ಕೂಡ ಡಾಮಿನೇಟ್ ಮಾಡ್ತಾ ಇದ್ದಾರೆ, ತಮ್ಮ ಪ್ರಾಬಲ್ಯವನ್ನ ಸಾಧಿಸ್ತಿದ್ದಾರೆ. ಈ ರೀತಿ ನಮ್ಮ ಜನಸಂಖ್ಯೆ ಹೆಚ್ಚಾಗುತ್ತೆ, ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳೋದು ಎಲ್ಲೋ ಒಂದ್ ಕಡೆ ಇದು ಅಪಾಯದ ಮುನ್ಸೂಚನೆನಾ ಅನ್ನೋ ಒಂದು ಆತಂಕ ಕೂಡ ಕಾಡುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದ್ರೂ ಯಾವ್ದಾದ್ರು ವಿಚಾರದ ಬಗ್ಗೆ ಮಾಹಿತಿ ಬೇಕಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.